ಸ್ನೇಹಿತರೆ, ನಮ್ಮ ರಾಜ್ಯ ಇನ್ನೊಂದು ಘೋರ ದುರಂತಕ್ಕೆ ಸಾಕ್ಷಿ ಆಗಿದೆ. ಅರ್ಧ ಸುಟ್ಟ ಸ್ಥಿತಿಯಲ್ಲಿ ಯುವಕನ ಶವ ಪತ್ತೆ ಆಗಿದೆ. ಕೊಲೆ ಮಾಡಿದ ಆ ಒಂದು ಪುಂಡರು ಬೆಂಕಿ ಹಚ್ಚಿ ಸಾಕ್ಷಿ ನಾಶಕ್ಕೆ ಯತ್ನಿಸಿದ್ದಾರೆ ಎನ್ನುವಂತಹ ಮಾಹಿತಿ ಇಲ್ಲಿ ತಿಳಿದು ಬರ್ತಾ ಇದೆ. ಸೊ ವಯಸ್ಸು 27ರ ಆಸುಪಾಸು. ಈತನ ಹೆಸರು ಬಸನಗೌಡ ಅಂತ. ಸೊ LLC ಕಾಲುವೆ ಸಮೀಪ ಅರ್ಧ ಸುಟ್ಟ ಸ್ಥಿತಿಯಲ್ಲಿ ಯುವಕನ ಒಂದು ಮೃತದೇಹ ಪತ್ತೆ ಹಚ್ಚಲಾಗಿದೆ. ಇದು ಬಳ್ಳಾರಿಯಲ್ಲಿ ನಡೆದಿರತಕ್ಕಂತಹ ಘಟನೆ ಸ್ನೇಹಿತರೆ. ಯಾರೋ ದುಷ್ಕರ್ಮಿಗಳು ಯುವಕನನ್ನ ಹತ್ಯೆಗೈದು ಬಳಿಕ ಸಾಕ್ಷಿ ನಾಶ ಮಾಡಲು ಉದ್ದೇಶದಿಂದ ಮೃತದೇಹವನ್ನ ಸುಮಾರು 13 ಕಿಲೋಮೀಟರ್ನಿಂದ ದೂರಕ್ಕೆ ಸಾಗಿಸಿ ಪೆಟ್ರೋಲ್ ಸುರಿಸಿ ಬೆಂಕಿ ಹಚ್ಚಿದ್ದಾರೆ ಎಂದು ಮೃತರ ಕುಟುಂಬದವರು ಆರೋಪಿಸಿದ್ದಾರೆ. ಮೃತ ವ್ಯಕ್ತಿ ಇಲ್ಲಿನ ಖಾಸಗಿ ಡಯಾಗ್ನೋಸ್ಟಿಕ್ ಕೇಂದ್ರದಲ್ಲಿ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡುತ್ತಿದ್ದ. ಕೊಲೆಯ ಬಳಿಕ ಶವಕ್ಕೆ ಬೆಂಕಿ ಹಚ್ಚಿದರೂ ಮಳೆಯಿಂದಾಗಿ ಬೆಂಕಿ ಸಂಪೂರ್ಣವಾಗಿ ಹೊತ್ತಿ ಉರಿದಿಲ್ಲ. ಅದು ಅಲ್ಲಿಯೇ ನಂದು ಬಿಟ್ಟಿದೆ. ಪರಿಣಾಮ ಶವ ಅರ್ಧ ಮಾತ್ರ ಸುಟ್ಟಿದೆ. LLC ಬಳಿಕ ಕೆಲಸ ಕಾರ್ಯವನ್ನ ಮಾಡ್ತಕ್ಕಂತಹ ಸಿಬ್ಬಂದಿಗೆ ಈ ಅರ್ಧ ಸುಟ್ಟ ಕರಕಲಾದ ಮೃತದೇಹ ಕಂಡು ಬಂದಿದೆ. ತದನಂತರ ಆತ ಮೊಕಾ ಪೊಲೀಸ್ ಠಾಣೆಗೆ ಮಾಹಿತಿಯನ್ನ ನೀಡಿದ್ದಾನೆ. ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಪರಿಶೀಲನೆ ನಡೆಸಿ ಸುತ್ತಮುತ್ತ ಇರತಕ್ಕಂತಹ ಪ್ರದೇಶದಲ್ಲಿ ಶೋಧಕ ಕಾರ್ಯವನ್ನ ನಡೆಸಿದ್ದಾರೆ. ತನಿಖೆಯ ವೇಳೆ ಮೃತದೇಹ ಹತ್ಯೆ ಆದ ಸ್ಥಳದಿಂದ ಸುಮಾರು 13 ಕಿಲೋಮೀಟರ್ ದೂರದಲ್ಲಿ ಬಸನಗೌಡ ಅವರಿಗೆ ಸೇರಿದ ಈ ಪಲ್ಸರ್ ಬೈಕ್ ಹಾಗೂ ಚಪ್ಪಲಿಗಳು ಪತ್ತೆ ಆಗಿವೆ. ಇವುಗಳ ಆಧಾರದ ಮೇಲೆ ಮೃತನ ದೇಹವನ್ನ ಪತ್ತೆ ಮಾಡಲಾಗಿದೆ ಮತ್ತು ಅದನ್ನ ಮೆಡಿಕಲ್ ಚೆಕಪ್ಗೂ ಕೂಡ ಕಳಿಸಲಾಗಿದೆ. ಪ್ರಾಥಮಿಕ ತನಿಖೆಯಲ್ಲಿ ಬಂದಿರತಕ್ಕಂತಹ ಮಾಹಿತಿಯ ಪ್ರಕಾರ ಇದು ಪ್ರೀತಿ ಪ್ರೇಮದ ವಿಚಾರಕ್ಕೆ ಸಂಬಂಧಿಸಿರುವಂತಹ ಒಂದು ಶಂಕೆ ಇದೆಯಂತೆ. ಆದರೆ ಕನ್ಫರ್ಮ್ ಆಗಿಲ್ಲ. ಇದು ಸಂಪೂರ್ಣ ತನಿಖೆ ಮುಗಿದ ತಕ್ಷಣವೇ ಇದರ ಬಗ್ಗೆ ಕ್ಲಾರಿಟಿ ಸಿಗತ್ತಂತೆ ಅಂತ ಪೊಲೀಸರು ಇಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮೃತ ಬಸನಗೌಡ ಯಾರು ತಂಟೆಗೂ ಕೂಡ ಹೋಗ್ತಾ ಇರಲಿಲ್ಲ ಅಂತೆ ಪಾಪ. ಸೊ ಯಾರೇ ಏನೇ ಅಂದರೂ ನಗುನಗುತ್ತಾನೆ ಇರ್ತಾ ಇದ್ದಂತೆ. ಸೊ ಮನೆ ಬಿಟ್ಟರೆ ಲ್ಯಾಬ್ ಬಿಟ್ಟರೆ ಮನೆ. ಸೊ ಒಂದು ಅಡಿಕೆಯ ಹಳ್ಳವೂ ಕೂಡ ಬಾಯಲ್ಲಿ ಹಾಕೊಳ್ತಾ ಇರಲಿಲ್ಲ ಅಂತೆ. ಅಷ್ಟು ಒಳ್ಳೆಯ ಯುವಕ ಅಂತೆ. ಸೊ ಈತನಿಗೆ ಇಂತಹ ಮೃತ್ಯು ಬಂತಲ್ವಾ ಅನ್ನುವಂತಹ ಒಂದು ತಾಪ ಆ ಮನೆಯವರಿಗೆ, ಕುಟುಂಬದವರಿಗೆ ಇದೆ. ಸೊ ಅದಕ್ಕೆ ಯಾವ ಮನೆಯಲ್ಲಿ ಕೂಡ ಈ ರೀತಿ ಆದರೆ ಎಲ್ಲರಿಗೂ ಕೂಡ ಮನಸ್ಸು ನೋವು ಇದ್ದೇ ಇರುತ್ತೆ. ಅಂಥದ್ರಲ್ಲಿ ಒಳ್ಳೆಯ ಯುವಕನಿಗೆ ಈ ರೀತಿ ಆದರೆ ಇನ್ನಷ್ಟು ನೋವು ಹಾಗೆ ಆಗುವಂಥದ್ದು. ಇಂತಹ ಪ್ರಕರಣಗಳು ಮೇಲೆ ಮೇಲೆ ಕಾಣಿಸ್ತಾನೆ ಇರ್ತವೆ. ಸೊ ಇದಕ್ಕಂತೂ ತೆಳೆ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ನಿಸ್ಬಿಟ್ಟಿದೆ. ಯಾಕಂದ್ರೆ ಮೇಲಿಂದ ಮೇಲೆಗೆ ಇಂತಹ ಪ್ರಕರಣಗಳು ದಾಖಲೆ ಆಗ್ತಾ ಇದಾವಂತೆ. ಸ್ವತಃ ತಾಯಿನೇ ಮಗುವನ್ನ ಕೊಲ್ಲೋದು, ಅಫೇರ್ ಇರುವಂತಹ ಕಾರಣಕ್ಕಾಗಿ, ಮಗು ಅಡ್ಡಿ ಬರ್ತಾ ಇದೆ ಎನ್ನುವಂತಹ ಕಾರಣಕ್ಕಾಗಿ ಆ ಮಗುವನ್ನ ಮುಗಿಸಿ ಬೇರೆ ಯುವಕನ ಜೊತೆಗೆ ಮದುವೆ ಆಗೋದು, ಗಂಡನನ್ನ ಬಿಟ್ಟು ಬಿಡೋದು, ಈ ರೀತಿ ಅಂತೂ ಸಾಕಷ್ಟು ಪ್ರಕರಣಗಳನ್ನ ನಾವು ಕೇಳ್ತಾನೆ ಬರ್ತಿದೀವಿ. ಅಂಥದ್ರ ನಡುವೆ ಈ ಒಂದು ಪ್ರಕರಣ ಕೂಡ ದಾಖಲೆ ಆಗಿದೆ. ಇದರ ಜೊತೆಗೆ ದಾವಣಗೆರೆಯಲ್ಲಿ ಕೂಡ ನೋಡಿರಬಹುದು, ನಾವು ನಿನ್ನೆ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ವಿ. ಸೊ 10 ಜನ ಕೂಡಿ 40 ವರ್ಷದ ಮಹಿಳೆಯ ಮೇಲೆ ಅತ್ಯಾಚಾರ ಎಸಗಿದ್ದಾರೆ. ಸೊ ಮದ್ದು ಬರುವಂತಹ ಔಷಧಿ ಅಂದರೆ ಗೊತ್ತಲ್ವಾ ನಿಮಗೆ, ಮದ್ದನ್ನು ಕುಡಿಸಿ ಅವರಿಗೆ ಅರ್ಧ ಜ್ಞಾನ ಇತ್ತು. ಅಂತಹ ಸಂದರ್ಭದಲ್ಲಿ ಅವರನ್ನ ಊರು ಹೊರಗಡೆ ಇರತಕ್ಕಂತಹ ತೋಟದಲ್ಲಿ ಕರೆದೊಯ್ದು ಗ್ಯಾಂಗ್ ರೇಪ್ ಆಗಿಬಿಟ್ಟಿದೆ. ಸೊ ಅತ್ಯಾಚಾರ ಎಸಗಿಬಿಟ್ಟಿದ್ದಾರೆ. ಸೊ ಅದು ಸದ್ಯಕ್ಕೆ ಪ್ರಕರಣ ದಾಖಲೆ ಆಗಿದ್ದು ಎಲ್ಲರೂ ಕೂಡ ಸಿಕ್ಕಾಕೊಂಡಿದ್ದಾರೆ. ಅದರ ತನಿಖೆ ಮುಂದುವರೆದಿದೆ. ಸೊ ಇದರ ಮಧ್ಯದಲ್ಲಿ ಈಗ ಬಳ್ಳಾರಿ ಜಿಲ್ಲೆಯಲ್ಲಿ ಈ ರೀತಿ ನಡೆದಿರ್ತಕ್ಕಂತಹ ಘಟನೆ ಹೊರ ಬಂದಿರತಕ್ಕಂಥದ್ದು. ಸ್ನೇಹಿತರೆ, ಭಾನುವಾರ ಮಧ್ಯಾಹ್ನ 2:30ಕ್ಕೆ ಈ ಒಂದು ಇವರ ಜೊತೆಗೆ ನಮ್ಮ ಜೊತೆಗೇನೆ ಇದ್ದಂತೆ ಮನೆಯವರು ಹೇಳ್ತಾ ಇದ್ರಂತೆ. ತನ್ನ ಜೊತೆಗೆ ಎಲ್ಲರೂ ಕೂಡ ವಹಿವಾಟದಿಂದ ಮಾತನಾಡ್ಕೊಳ್ತಾ ಕುಂತಿದ್ರಂತೆ. ಬಳಿಕ ಹೀಗಾಗಿದೆ ಅಂತ ಸುದ್ದಿ ತಿಳಿದು ಬಂದಿದೆ. ಈಗ ಈ ಮಾಹಿತಿ ತಿಳಿದು ಬಂದಿರೋದು ಸೋಮವಾರ ಮಧ್ಯಾಹ್ನ 1 ಗಂಟೆಗೆ ನಡೆದಿರ್ತಕ್ಕಂತಹ ಘಟನೆ ಭಾನುವಾರದಂದೇ ನಡೆದು ಬಿಟ್ಟಿದೆ. ಸೊ ಈ ಒಂದು ವಿಷಯ ಅವರಿಗೆ ಬೆಳಕಿಗೆ ಬಂದಿರೋದು ಸೋಮವಾರ ಮಧ್ಯಾಹ್ನ 1 ಗಂಟೆ ಸುಮಾರು ಆಸುಪಾಸು. ಭಾನುವಾರ ಲ್ಯಾಬ್ಗೆ ಹೋಗುವಂತಹ ಸಂದರ್ಭದಲ್ಲಿ ಕೂಡ ಹೇಳಿದಂತೆ, ರಾತ್ರಿ ನಾನು ಹೊರಗಡೆ ಊಟ ಮಾಡಿ ಬರ್ತೀನಿ, ಸೊ ನೀವು ನನಗೆ ಫೋನ್ ಕೂಡ ಮಾಡಬೇಡಿ, ನೀವು ಊಟ ಮಾಡ್ಕೊಳ್ಳಿ ಅಂತಲೂ ಕೂಡ ಹೇಳಿದಂತೆ. ಆದರೆ ರಾತ್ರಿ ಎಷ್ಟೇ ಸಮಯ ಕಾದರೂ ಸಹಿತ ಆತ ಬರಲಿಲ್ಲ. ಸೊ ಹೀಗಾಗಿ ಸೋಮವಾರ ದಿವಸ ಆತನಿಗೆ ಹುಡುಕಾಟ ಪ್ರಾರಂಭಿಸ್ತಾರೆ. ತಮಗೆ ಗೊತ್ತಿರತಕ್ಕಂತಹ ಪ್ರದೇಶಗಳಲ್ಲಿ ಮತ್ತು ಬೇರೆ ಊರಿನ ಒಂದು ಸಂಬಂಧಿಕರಿಗೂ ಕೂಡ ಕಾಲ್ ಮಾಡಿ ಕೇಳ್ತಾರಂತೆ, ಅಲ್ಲಿ ಬಂದಿದ್ದಾನಂತ. ಅಲ್ಲಿ ಯಾವುದೂ ಕೂಡ ಸುಳಿವು ಸಿಗೋದಿಲ್ಲ. ಕೊನೆಯದಾಗಿ ನಾನು ಪ್ರಾರಂಭದಲ್ಲಿ ಹೇಳ್ತಕ್ಕಂತಹ ಘಟನೆ ನಡೆದು ಬಿಟ್ಟಿತ್ತು. ಸೊ ಹಾಗಾಗಿ ಸೋಮವಾರ ಮಧ್ಯಾಹ್ನ 1 ಗಂಟೆ ಸುಮಾರು ಇವರಿಗೆಲ್ಲರಿಗೂ ಕೂಡ ಈ ಘಟನೆಯ ಬಗ್ಗೆ ಮಾಹಿತಿ ಸಿಗತ್ತೆ.
ತಕ್ಷಣ ಸ್ಥಳಕ್ಕೆ ಹೋಗ್ತಾರೆ, ಗುರುತಿಸಲಾಗುತ್ತೆ. ಸೊ ಬಸನಗೌಡ ಎನ್ನುವಂಥದ್ದು ಕನ್ಫರ್ಮ್ ಕೂಡ ಆಗಲಾಗುತ್ತೆ. ಸೊ ನೋಡೋಣ, ಪೊಲೀಸರಂತರೂ ತನಿಖೆ ಆಲ್ರೆಡಿ ಪ್ರಾರಂಭ ಮಾಡಿದ್ದಾರೆ. ಈ ತನಿಖೆಯಲ್ಲಿ ಏನು ಸಮಸ್ಯೆ ಇದೆ, ಏನು ವಿವರ ತಿಳಿದು ಬರುತ್ತೆ ಅಂತ ಕಾಯ್ದು ನೋಡೋಣ. ಸೊ ನೀವು ನಮ್ಮ ಚಾನಲ್ಗೆ ಹೊಸಬರ ಹಾಕಿದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಮತ್ತು ಈ ವಿಷಯದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ.